ಇಡೀ ಊರವರೆದ್ರು ಬೆದರಿಕೆ ಹಾಕ್ಬಿಟ್ಟು ಹೋದ. ಮೇಲಿನ ಅಧಿಕಾರಿಗಳಿಗೆ ಹೇಳಿ ಪ್ರತಾಪ್ ಕೆಲಸ ತೆಗಿತೀನಿ ಅಂತ. ಅಷ್ಟೇ ತಾನೇ, ತಲೆ ಕೆಡಿಸ್ಕೋಬೇಡಿ ನೀವು. ಆದ್ರೆ ಮಾಮ, ನಾನೇನು ಮಾಡೇ ಇಲ್ಲ. ಅದ್ರ ಆರೋಪ ನನ್ ಮೇಲೆ ಹೊರಿಸ್ತಾ ಇದ್ದಾರೆ. ಅಡಿಗೆ ಆಗಿದೆ ಆಯ್ತಾ? ಗಡದಾಗ ತಿನ್ಬಿಡು. ಅಯ್ಯೋ, ಇದೇನ್ ಮಾತಾಡ್ತಿದ್ಯಾ ನೀನು? ಯಾರು ಕಷ್ಟ ಪಡ್ತಾರೋ ಅವ್ರಿಗೆ ಕಷ್ಟ ಗೊತ್ತಿರುತ್ತೆ. ನಿಮ್ಗೇನಾಗುತ್ತೆ ಮಾತಾಡೋಕೆ? ಅಕ್ಕ, ಹೇ ಅಕ್ಕ, ಮನೇಲೆ ಇದೀನ್ ಕಣೆ ನಾನು. ಬಾ. ಏನ್ ಸಮಾಚಾರ? ಒಂದ್ ವಿಷಯ ಹೇಳ್ಬೇಕಿತ್ತು. ಏನ್ ವಿಷಯ? ಅಯ್ಯೋ, ಅದೇ ವಿಷಯ ಅಕ್ಕ. ನಮ್ಮ ಅಕ್ಕನ ಮಗಳ ಮದ್ವೆ ವಿಚಾರ. ಹುಡ್ಗಿ ನೋಡ್ಬೇಕಲ್ವಾ? ಅಯ್ಯೋ, ಒಂದ್ಸಾರಿ ಹುಡ್ಗಿ ನೋಡಿದ್ರೆ ನೀವೇ ಹೇಳ್ತೀರಾ ಇಂಥ ಸೊಸೆ ಬೇಕು ಅಂತ. ಬಣ್ಣ, ರೂಪ, ಕೇಶ, ಸೌಂದರ್ಯ ಎಲ್ಲ ರೀತಿ ಚೆನ್ನಾಗಿದ್ದಾಳೆ. ಅವ್ವ, ನನ್ ಮದ್ವೆ ಆದ್ರೆ ರಂಜಿತ್ ಜೊತೆನೆ ಆಗೋದು. ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಹಾ, ಇಲ್ ನೋಡು, ನಾನ್ ಆ ಹುಡ್ಗಿನ ನನ್ ಮನೆ ಒಳಗಡೆನೂ ಸೇರ್ಸಲ್ಲ. ಮಗನೇ ಪ್ರತಾಪ್, ಮೊದ್ಲು ನೀನು ಕೆಲ್ಸದ ಕಡೆ ಗಮನ ಕೊಡು, ಮತ್ತೆ ಆಮೇಲೆ ಆ ವಿಷಯ ನೋಡೋಣ. ಅಯ್ಯೋ ದೇವ್ರೆ, ನಿನಗೆ ಕೆಲ್ಸ ಸಿಕ್ತಾ? ಹೌದು, ಸಾದಾ ಸೀದಾ ಅಲ್ಲ, ಸರ್ಕಾರಿ ಕೆಲಸ ಸಿಕ್ಕಿದೆ. ಅಬ್ಬಬ್ಬಬ್ಬಾ, ಅಂದ್ರೆ ಒಳ್ಳೆ ಬಂಗಾರದ ವಿಷಯ ಹೇಳಿದ್ರೆ ನೋಡಿ. ಅದೃಷ್ಟನೇ ಬದಲಾಯ್ತು. ಅಯ್ಯೋ ಪ್ರತಾಪ, ನನ್ಗಿದೆಲ್ಲ ಮೊದ್ಲೇ ಗೊತ್ತಿತ್ತು ನಿನ್ಗೆ ಹೀಗ್ ಒಳ್ಳೆ ಕೆಲಸ ಸಿಗುತ್ತಂತ. ಈಗ ಜನರ ಮಾತನ್ನ ಕೇಳ್ಬೇಡ ನೀನು, ಅವ್ರ ಕಡೆ ಗಮನ ಕೊಡ್ಬೇಡ. ಈ ಕೂಡ್ಲೆ ನಮ್ಮ ಅಕ್ಕನ ಮಗಳನ್ನ ನೋಡು. ನೀನೇ ಹೇಳ್ತೀಯ ಇಂತ ಹೆಂಡ್ತಿನೇ ಬೇಕಂತ. ಇಲ್ ನೋಡಿ ಅಕ್ಕ, ನೀವ್ ನನ್ನ ಈ ವಿಷಯದಲ್ಲಿ ಒತ್ತಾಯ ಮಾಡ್ಬೇಡಿ. ಮಾಮ ಅವ್ರ ಆಶೀರ್ವಾದದಂತೆ ಮದ್ವೆ ಆದ್ರೆ ರಂಜಿತ್ ಜೊತೆನೆ ಆಗೋದ್ ನಾನು. ಅಕ್ಕ, ಸ್ವಲ್ಪ ನೀನ್ ನೋಡು. ಇವನ್ ತಲೆಲಿರೋ ಹುಚ್ಚನ್ನ ತೆಗ್ದಾಕು. ಆ ಮಾಮ ಏನೋ ತಂತ್ರ ಮಾಡ್ದಾಗಿದೆ. ನಾನು ಕೂಡ ನೋಡ್ಬೇಕು ಅದ್ಯಾವ ಮಾಮ ಅಂತ. ಹೌದಕ್ಕ, ನಾನು ಅವ್ರ ಹತ್ರ ಹೋಗಿದ್ದೆ, ನನ್ ಕೆಲ್ಸ ಮಾತ್ರ ಮಾಡ್ಕೊಡ್ಲಿಲ್ಲ. ಬದ್ಲಾಗಿ ನನಗೆ ಏನೇನೋ ಹೇಳ್ ಕಳಿಸ್ಬಿಟ್ರು. ನನ್ ಮಗನ್ ಮೇಲೆ ಅದ್ಯಾವ ತಂತ್ರ ಮಾಡಿದ್ದಾನೆ ಅಂತ ನೋಡ್ತೀನಿ ನಾನು. ಏನಪ್ಪ ಮುಟ್ಟಾಳ, ಅದೇನು ಮಾತಾಡ್ತಾ ಇದೀಯೋ ನೀನು? ನಿನ್ನ ಬಗ್ಗೆ ಏನೇನೋ ವಿಚಾರಗಳು ನನ್ನ ಕಿವಿಗೆ ಬರ್ತಾ ಇದೆ, ಆಯ್ತಾ? ನಿನಗೆ ಅಷ್ಟೆಲ್ಲ ತಿಳಿಸಿ ಹೇಳಿದ್ರು ಕೂಡ ಮಾಮನ ಮಾತು ಕೇಳೋದಕ್ಕೆ ತಯಾರ ಇಲ್ವಲ್ಲ ನೀನು. ತಮ್ಮ ಮನಸ್ಸಿಗೆ ಬಂದ ಹಾಗೇನೆ ನಡ್ಕೊಳ್ಳೋದ? ಅಯ್ಯೋ ಮಾರಾಯ, ಮನೇಲಿ ಅಪ್ಪ ಅಮ್ಮ ಇದ್ದಾರೆ, ಅವರ ಸೇವೆ ಮಾಡೋದನ್ನ ಬಿಟ್ಟು ಇದೇನ್ ಕಳ್ತನ ಸುಲಿಗೆ ಶುರು ಮಾಡಿದ್ಯಾ ನೀನು? ಕೆಟ್ಟ ಕೆಲಸ ಅದು, ಗೊತ್ತಾಯ್ತಾ? ಒಂದ್ ವೇಳೆ ನೀನ್ ಆ ಕೆಲಸ ಬಿಟ್ಟಿಲ್ಲ ಅಂದ್ರೆ ಆಮೇಲೆ ನೋಡು ನಿನ್ನ ಪರಿಸ್ಥಿತಿ ಯಾವ ತರ ಆಗುತ್ತೆ ಅಂತ. ಈಗಲೇ ಎಚ್ಚರಿಸ್ತಾ ಇದ್ದೀನಿ, ಅದನ್ನೆಲ್ಲ ಮೊದಲು ನಿಲ್ಸ್ಬಿಡು. ಕೂತ್ಕೋ. ಮಾಮ, ನಾನು ತಪ್ಪು ಮಾಡಿದೆ, ನಾನು ದಯವಿಟ್ಟು ಕ್ಷಮಿಸಿ. ಅಯ್ಯೋ, ನೀವು ಸಾಕ್ಷಾತ್ ದೇವರು. ಮುಂದೆ ಏನೇನಾಗುತ್ತೆ ಅನ್ನೋದು ಸಂಪೂರ್ಣ ನಿಮಗೆ ಗೊತ್ತಿರುತ್ತೆ ಮಾಮ. ನಮ್ಮಂತ ಸಾಮಾನ್ಯ ಜನರಿಗೆ ಇದೆಲ್ಲ ಹೇಗೆ ಗೊತ್ತಾಗ್ಬೇಕು ಹೇಳಿ ಮಾಮ. ಮಾಮ, ನಾವು ಈಗ ನಮ್ಮ ಮಗಳ ಮದುವೆ ಮಾಡೋ ಆತುರದಲ್ಲಿದ್ದೀವಿ. ಪಾಟೀಲ್ರ ಮಗ ನನ್ನ ಮಗಳು ಹಿಂದೆ ಬಿದ್ದಿದ್ದ. ನಾನು ಅಂದ್ಕೊಂಡಿದ್ದೆ ಪಾಟೀಲ್ರ ಮಗನ ಹತ್ರ ಸಾಕಷ್ಟು ಹಣ ಇದೆ, ನನ್ನ ಮಗಳು ಸುಖವಾಗಿರ್ತಾಳೆ ಅಂತ. ಅದಕ್ಕೆ ಅವಳು ಮದುವೆನ ಅವನ ಜೊತೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀವು ಸರಿಯಾಗಿ ಅರ್ಥ ಮಾಡಿಸಿದ್ರಿ. ಪ್ರತಾಪ್ ಒಬ್ಬ ಒಳ್ಳೆ ಮನುಷ್ಯ ಮಾಮ. ಮತ್ತೆ ಈ ವಿಷಯ ನನಗೆ ತುಂಬಾ ತಡವಾಗಿ ತಿಳಿತು. ಇಷ್ಟು ದಿನ ಅವನು ಕಷ್ಟಗಳಲ್ಲೇ ಕಳೆದಿದ್ದಾನೆ ಮಾಮ. ಆದ್ರೆ ಈಗ ಅವನಿಗೆ ಸರ್ಕಾರಿ ಕೆಲಸ ಕೂಡ ಸಿಕ್ಕಿದೆ ನೋಡಿ. ತುಂಬಾ ಒಳ್ಳೆ ಹುಡುಗ ನೋಡಿ ಮಾಮ ಅವನು. ನೀವು ನನ್ನ ಮರ್ಯಾದೆ ಉಳಿಸಿದ್ರಿ ನೋಡಿ ಮಾಮ. ನನಗೂ ಕೂಡ ಹಾಗೆ ಅನಿಸ್ತಾ ಇತ್ತು, ಅವಳ ಜೀವನ ಸುಸೂತ್ರವಾಗಿ ಸಾಗ್ಲಿ ಅಂತ, ಅವಳ ಸಂಸಾರ ಸುಖಕರವಾಗಿರ್ಲಿ, ಮತ್ತು ಅವಳಿಗೆ ಒಳ್ಳೆ ಗಂಡ ಸಿಗ್ಲಿ ಅಂತ. ನೀವು ನನಗೆ ದಾರಿ ತೋರಿಸ್ದೆ ಹೋಗಿದ್ರೆ ಎಲ್ಲಾನು ಅನರ್ಥ ಆಗ್ತಾ ಇತ್ತು ನೋಡಿ. ಸರಿ ಸರಿ, ಹೋಗ್ಲಿ ಬಿಡು. ಈಗ ನಾನು ಹೇಳದಷ್ಟು ಕೇಳಿಸ್ಕೊ. ಮೊದಲನೇ ವಿಷಯ ಏನಂದ್ರೆ, ಅವರಿಬ್ಬರಿಗೂ ಪರಸ್ಪರರ ಮೇಲೆ ತುಂಬಾ ಪ್ರೀತಿ ಇದೆ. ಮತ್ತು ಎರಡನೇ ವಿಚಾರ ಏನಂದ್ರೆ, ನಿಮ್ಮ ರೀತಿ ನೀತಿಗಳ ಅನುಸಾರವಾಗಿ ಎಲ್ಲ ಕೂಡಿ ಬರ್ತಾ ಇದೆಯಲ್ವಾ?
ಅಂದಮೇಲೆ ಸುಮ್ಮನೆ ಕಾಲಹರಣ ಯಾಕೆ ಮಾಡಬೇಕು? ಇಲ್ಲೋಡು, ಹುಡುಗ ಒಳ್ಳೆಯವನು, ಅವನಂತೂ ನಿಮ್ಗೆ ಯಾವತ್ತೂ ತೊಂದರೆ ಕೊಡಲ್ಲ. ಅವನು ವರದಕ್ಷಿಣೆನೂ ತಗೊಳ್ಳಲ್ಲ ಅಥವಾ ನಿಮ್ಮಿಂದ ಬಂಗಾರ ಒಡವೆ ಕೂಡ ಕೇಳೋದಿಲ್ಲ. ಬದಲಾಗಿ ಅವನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನೆ. ಅದೇನು ಅಂತಂದ್ರೆ, ಅದೆಷ್ಟೋ ವಿಚಾರಗಳು ನಮ್ಮ ಹತ್ರನೇ ಇರ್ತವೆ, ಆದ್ರೆ ಅವು ನಮ್ಮ ಕಣ್ಣು ಕಾಣಲ್ಲ. ಕಂಕಳಲ್ಲಿ ಕೂಸಿಟ್ಕೊಂಡು ಊರೆಲ್ಲ ಹುಡ್ಕೋದ್ರಂತೆ, ಹಾಗೇನೆ ಇದು ಕೂಡ. ಮಾಮ, ಅದಕ್ಕೆ ಮಾಮ ನಿಮ್ಮಂತ ದೇವ್ರು ಬಂದು ನಮಗೆ ನಮ್ಮ ತಪ್ಪಿನ ಅರಿವು ಮಾಡಿಕೊಡ್ತಾರೆ, ನಮಗೆ ಒಳ್ಳೆ ದಾರಿ ತೋರಿಸ್ತಾರೆ. ಮತ್ತೆ ನಿಮ್ಮ ಈ ಸಹಾಯವನ್ನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಮಾಮ. ಸರಿನಪ್ಪ, ಈಗ ನಿಶ್ಚಿತಾರ್ಥ ಮಾಡ್ಕೊಳ್ಳಿ, ಮಾತುಕತೆ ಮಾಡಿ ಮುಗಿಸಿ. ಹಾ, ಬೇರೆ ಯಾವುದೇ ಚಿಂತೆ ಮಾಡಬೇಡಿ. ಈಗ ಇನ್ನೊಂದು ವಿಷಯ ನಿಮ್ ತಲೆಯಲ್ಲಿ ಇದ್ರೂ ಇರಬಹುದಲ್ವಾ, ಹುಡುಗಿ ಅತ್ತೆ ತೊಂದರೆ ಕೊಡ್ತಾಳೇನೋ ಅಂತ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಅವಳು ಕೂಡ ನಿಮ್ಗೆ ಯಾವುದೇ ತೊಂದರೆ ಕೊಡೋದಿಲ್ಲ, ಎಲ್ಲ ಸುಸೂತ್ರವಾಗುತ್ತೆ. ಶುರು ಮಾಡಿ ನೋಡೋಣ, ತಯಾರಿ ಶುರು ಮಾಡಿ. ಸರಿ ಮಾಮ, ಬರ್ತೀನಿ ನಾನು. ಈಗ ಯಾಕೆ ಸುಮ್ನೆ ತೆಪ್ಪ ಕೂತಿದ್ದೀರಾ? ಮಾತಾಡಿ ಏನಾದ್ರು. ಅಯ್ಯೋ, ಸ್ವಲ್ಪ ಸುಮ್ಮನೆ ಇರು. ಹಾ, ನೀವ್ ನನ್ನನ್ನೇ ಸುಮ್ಮನ್ ಕೂತ್ಕೋ ಅಂತ ಹೇಳಿ, ಬೇರೆ ಏನು ಹೇಳಕ್ ಬರಲ್ಲ ನಿಮ್ಗೆ. ಅಯ್ಯೋ ಅವ್ವ, ಆದ್ರೆ ಚಿಕ್ಕ ಯಜಮಾನ್ರು ಹೇಳ್ದಾಗೆಲ್ಲ ನಿಜವಾಗ್ಲೂ ಏನೂ ಇಲ್ಲ. ಸುಮ್ನೆ ಬಂದಿರ್ಲಿಲ್ಲ ಅವ್ರ ಇಲ್ಲಿಗೆ. ಅಯ್ಯೋ, ಮನೆ ಜನರ ಮೇಲಾದ್ರೂ ಸ್ವಲ್ಪ ನಂಬಿಕೆ ಇಡು. ಅದೆಲ್ಲ ಗೊತ್ತಿಲ್ಲ ನನ್ಗೆ. ನೀವಿಬ್ರು ಈಗ್ಲೇ ಹೋಗಿ ಚಿಕ್ಕ ಯಜಮಾನ್ರ ಹತ್ರ ಕ್ಷಮೆ ಕೇಳಿ. ಅಯ್ಯೋ, ಏನ್ ಮಾತಾಡ್ತಿದ್ಯಾ ನೀನು? ಗಮನ ಇದೆಯಾ ನಿನಗೆ? ಅದ್ರಲ್ಲಿ ತಪ್ಪೇನಿದೆ? ನಮ್ ಮಗನ್ಗೆ ಕೆಲ್ಸ ಕೊಟ್ಟಿದ್ದವ್ವಾ? ಅಯ್ಯೋ, ಏನೇನೋ ಕೆಲಸ ಮಾಡೋಕ್ ಹೇಳ್ತಾರ ಅವರು. ನಮ್ ಮಗ ಅದನ್ನೆಲ್ಲ ಮಾಡ್ಬೇಕಾ? ಏನೋ ಮಾಡೋಕ್ ಹೋಗಿ ಏನೋ ಆದ್ರೆ ಏನ್ ಗತಿ? ನೀವ್ ಹೋಗ್ತಿರೋ ಇಲ್ಲೋ ಕ್ಷಮೆ ಕೇಳೋದಕ್ಕೆ ಅವ್ರ ಹತ್ರ? ಅದೆಲ್ಲ ಸಾಧ್ಯ ಇಲ್ಲ. ಇಷ್ಟಕ್ಕೂ ಅಂತ ಜನರ ಹತ್ರ ಹೋಗೋದು ಬೇಡ. ನಾವು ನೇರವಾಗಿ ಮಾಮ ಅವ್ರ ಹತ್ರ ಹೋಗೋಣ. ಹೌದು ಅಪ್ಪ, ನಾವು ಮಾಮ ಅವ್ರ ಹತ್ರ ಹೋಗೋಣ. ಹೋಗಿ ಅವ್ರಿಗೆ ಹೇಳೋಣ ಚಿಕ್ಕ ಯಜಮಾನ್ರು ಬಂದು ಏನೇನೋ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ. 4 ದಿನ ಕೂಡ ಆಗಿಲ್ಲ ಮಾಮ ಅವ್ರ ಊರಿಗೆ ಬಂದು. ಎಲ್ಲ ವಿಷಯನ ಅವ್ರ ಹತ್ರ ಹೋಗಿ ಹೇಳೋ ಅವಶ್ಯಕತೆ ಏನಿದೆ? ಊರಲ್ಲಿ ನಾವಿರ್ಬೇಕೋ ಇಲ್ಲ ಮಾಮ ಅವ್ರಿರ್ಬೇಕೋ? ಅಯ್ಯೋ, ನಮ್ ಮುಂದೆ ನಮ್ ಮಗನ್ಗೆ ಏನೇನೋ ಹೇಳ್ದ ಅವನು. ನಿನ್ಗೆ ಅದ್ರ ಬಗ್ಗೆ ಗಮನ ಇಲ್ವಾ? ನನ್ಗೆಲ್ಲ ಅರ್ಥ ಆಗುತ್ತೆ. ಆ ಮಾಮ ಹತ್ರ ಹೋಗೋ ಅವಶ್ಯಕತೆ ಏನಿಲ್ಲ. ನಮ್ ಮಗನ್ನ ಪೊಲೀಸರು ಕರ್ಕೊಂಡು ಹೋಗಿದ್ರೆ ನಿನಗ್ ಖುಷಿ ಆಗ್ತಿತ್ತಾ? ಕೈಗ್ ಸಿಕ್ಕಿರೋ ಕೆಲ್ಸನ ನಿಭಾಯಿಸೋದು, ಕೆಲ್ಸ ಮಾಡೋರ್ ನೋಡ್ಕೋಬೇಕಷ್ಟೇ. ಇರೋವ, ಅಪ್ಪನ ಜೊತೆ ನಾನು ಮಾಮ ಅವ್ರ ಹತ್ರ ಹೋಗ್ತೀನಿ. ಹೋಗಿ ಮಾಮ ಅವ್ರಿಗೆ ಹೇಳ್ತೀನಿ. ಆಗ ಗೊತ್ತಾಗುತ್ತೆ ಮಾಮ ಏನ್ ಹೇಳ್ತಾರೆ ಅಂತ. ಅಂದ್ರೆ ನೀ ನನ್ ಮಾತ್ ಕೇಳಲ್ಲ ಅಂತಾಯ್ತು. ಅಯ್ಯೋ ಅವ್ವ. ಮಗನೇ, ನಡಿ ನಾವು ಮಾಮ ಹತ್ರ ಹೋಗೋಣ. ಇವಳನ್ನ ಬಿಡು. ಸರಿ. ಮಾಲೀಕ್ರೆ, ಓ ಮಾಲೀಕ್ರೆ, ಕುಡಿಯೋದಕ್ಕೆ ನೀರ್ ತಗೊಳ್ಳಿ. ಯಜಮಾನ್ರೆ, ಯಾಕೆ? ಏನಾಗಿದೆ? ಅವ್ರಿಗೆ ಏನಾಗಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಮತ್ತ್ಯಾಕೆ ಹೀಗ್ ಮಲ್ಕೊಂಡಿದ್ದಾರೆ? ಯಜಮಾನ್ರೆ, ಓ ಯಜಮಾನ್ರೆ, ಏನಾಗ್ತಿದೆ ನಿಮ್ಗೆ? ಏನಾದ್ರೂ ಮಾತಾಡಿ. ಓ ಅಕ್ಕ, ಜ್ವರದಿಂದ ಮೈ ಸುಡ್ತಾ ಇದೆ ಅವರಿಗೆ. ಅಯ್ಯೋ, ಯಾರಾದ್ರೂ ವೈದ್ಯರನ್ನ ತಜ್ಞರನ್ನ ಹೋಗಿ ಕರ್ಕೊಂಬನ್ನಿ. ಕಿಶನ್ ಹೋಗಿದ್ದಾನೆ ಕರ್ಕೊಂಡ್ ಬರೋದಿಕ್ಕೆ, ಬಂದ ನಂತರ ಗೊತ್ತಾಗುತ್ತೆ. ಯಜಮಾನ್ರೆ, ಏನು ಆಗಲ್ಲ ನಿಮ್ಗೆ. ಅಣ್ಣ, ಯಜಮಾನ್ರನ್ನ ಸರಿಯಾಗಿ ನೋಡ್ಕೊಳ್ಳಿ. ಬರ್ತೀನಿ ನಾನು. ಆಯ್ತು. ಮಾಮ, ಒಂದ್ ಮಾತು ಹೇಳ್ಬೇಕಿತ್ತು. ಹೇಳಿ ಮತ್ತೆ. ಆ ಪಾಟೀಲ್ರ ಮಗ ಮನೆಗ್ ಬಂದು ಏನೇನೋ ಹೇಳ್ಬಿಟ್ಟು ಹೋದ. ಇಡೀ ಊರವ್ರ ಎದುರು ಬೆದರಿಕೆ ಹಾಕ್ಬಿಟ್ಟು ಹೋದ.
ಮೇಲಿನ ಅಧಿಕಾರಿಗಳಿಗೆ ಹೇಳಿ ಪ್ರತಾಪ್ ಕೆಲಸ ತೆಗಿತೀನಿ ಅಂತ. ಅಷ್ಟೇ ತಾನೇ, ತಲೆ ಕೆಡಿಸ್ಕೋಬೇಡಿ ನೀವು. ಆದ್ರೆ ಮಾಮ, ನಾನೇನು ಮಾಡೇ ಇಲ್ಲ. ಅದ್ರ ಆರೋಪ ನನ್ ಮೇಲೆ ಹೊರಿಸ್ತಾ ಇದ್ದಾರೆ. ಪೊಲೀಸ್ರ ಹತ್ರ ನಾನ್ ಯಾಕೆ ಹೇಳಿ ಮಾಮ ಅವ್ರ ಹೆಸರನ್ನ? ಅದೆಲ್ಲ ನನಗೆ ಗೊತ್ತಾಗ್ತಿದೆ ಕಣಪ್ಪ. ಅಷ್ಟೇ ಅಲ್ಲ, ಆ ಮುಠಾಳ ಇಲ್ಲಿಗೂ ಬಂದು ನನಗೆ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾನೆ. ಸದ್ಯದಲ್ಲೇ ನಿಮ್ಮ ಕಿವಿಗೆ ವಿಷಯ ತಲುಪುತ್ತೆ ಅವನಿಗೆ ಏನಾಯ್ತು ಅನ್ನೋದು. ಅಯ್ಯೋ ಮಾರಾಯ, ಇಂಥ ಜನರನ್ನ ಹೇಗ್ ದಾರಿಗೆ ತರಬೇಕು, ಅವ್ರಿಗೇನ್ ಶಿಕ್ಷೆ ಬೇಕು ಅನ್ನೋದು ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ತನಕ ಸಾಕಷ್ಟು ಪಾಪ ಮಾಡಿದವನು. ಎಷ್ಟು ಪಾಪ ಮಾಡಬೇಕಿತ್ತು ಅಷ್ಟು ಮಾಡಾಗಿದೆ. ಅವನು ಕೂಡ ತುಂಬಿದೆ. ನೋಡೋಣ, ನೀವು ನಿಶ್ಚಿಂತೆಯಿಂದ ಇರಿ. ಸರಿ ಮಾಮ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಅದು ಪ್ರತಾಪ್, ನಿನ್ನ ಅವ್ವ ಏನ್ ಹೇಳ್ತಾ ಇದ್ದಾಳೆ? ಮಾಮ, ಅವ್ವನ್ಗೆ ಈಗ್ಲೂ ನಂಬಿಕೆ ಬರ್ತಾ ಇಲ್ಲ ನನಗೆ ಕೆಲಸ ಸಿಕ್ಕಿದೆ ಅಂತ. ಅವ್ವ ಹೇಳ್ತಾ ಇದ್ದಾಳೆ, ಯಾವಾಗ ಕೆಲ್ಸಕ್ಕೆ ಹೋಗ್ತೀಯೋ, ಯಾವಾಗ ಸಂಬಳ ಬರುತ್ತೋ ಆಗ ನಂಬ್ತೀನಿ ಅಂತ. ಗೊತ್ತಾಗುತ್ತೆ ಅವಳಿಗೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಮಗನ ಮದುವೆಯ ವಿಚಾರ ಮಾಡಿ. ಮಾಮ, ಮದ್ವೆ ವಿಚಾರ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಾಮ. ಅಯ್ಯ, ಗೊತ್ತಿರೋದೇ ಅದರಲ್ಲಿ. ಹುಡುಗಿ ಇದ್ದಾಳಲ್ವ ಊರಲ್ಲಿ, ಹೋಗ್ಬೇಕು, ತಿರ್ಗಾ ಇನ್ನೊಂದ್ಸರಿ ಮಾತುಕತೆ ಮಾಡ್ಬೇಕು. ಮಾಮ, ಹುಡುಗಿ ಅಪ್ಪ ಬೆಳಿಗ್ಗೆ ಬಂದು ಜಗಳ ಆಡ್ದ. ಮತ್ತೆ ಇದ್ರ ಬಗ್ಗೆ ಮಾತಾಡೋಕೆ ಹೋದ್ರೆ ವಾದ ಆಗುತ್ತೆ ಅಲ್ವಾ ಮಾಮ? ಹಾಗೆಲ್ಲ ಏನೂ ಆಗೋದಿಲ್ಲ. ಅಯ್ಯೋ ಮಾರಾಯ, ಬದಲಾಗಿ ಅವನಿಗೆ ಮನಸ್ಸಿದೆ. ನಾನು ಹೇಳದಷ್ಟು ಮಾಡಿ ನೀವು. ಅಪ್ಪ, ಅಯ್ಯೋ ಮಾಮ ಹೇಳ್ತಾ ಇದ್ದಾರೆ ಅಂದಮೇಲೆ ಕೇಳೋಣ ನಾವು. ಸರಿ, ಹೊರಡಿ ಹಾಗಾದ್ರೀಗ. ಮಾಮ, ಹುಡುಗಿ ಅಪ್ಪ ಕ್ಷಮೆ ಕೇಳ್ಕೊಂಡ್ ಬಂದ, ಆದ್ರೆ ಏನು ಹೇಳಲೇ ಇಲ್ಲ ಇದ್ರ ಬಗ್ಗೆ. ಅಯ್ಯೋ ಮಾರಾಯ, ಎಲ್ಲ ಸರಿ ಹೋಗ್ತಿದೆಯಲ್ವಾ, ಮತ್ತೆ ಏನಕ್ಕೆ ಸುಮ್ಮನೆ ಇಲ್ಲ ಸಲ್ಲದ ವಿಚಾರ ಹುಡುಕ್ತಾ ಇರ್ಬೇಕು ನಾವು? ನೀವು ನಿಮ್ಮ ನಿಮ್ಮ ಕೆಲಸ ಮಾಡಿ, ಈ ಕಡೆ ಗಮನ ಕೊಡಬೇಡಿ ನೀವು. ಸರಿ ಮಾಮ.